ಬನ್ನಿ ಇವತ್ತು ಮೊಸೊಪ್ಪಿನ ಸಾರು ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಪಾಲಕ್ 1 ಕಟ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಬ್ಸಿಗೆ ಸೊಪ್ಪು ಸ್ವಲ್ಪ, 1 ಆನಿಯನ್, 2 ಟೊಮ್ಯಾಟೊ, ಗಾರ್ಲಿಕ್ 1, ಒಣಗಿದ ಮೆಣಸಿನ್ಕಾಯಿ 4, ಗ್ರೀನ್ ಚಿಲ್ಲೀಸ್ 4, ಶುಂಠಿ 1 ಚೂರು. ಈಗ ಕುಕ್ಕರ್ಗೆ ಬೇಳೆ ಹಾಕೊಳ್ಳೋಣ. ನಾನು 2 ಬೇಳೆ ಮಿಕ್ಸ್ ಮಾಡಿದ್ದೀನಿ. ಒಂದು ಮಸೂರಿ ದಾಲ್, ಇನ್ನೊಂದು ತೊಗರಿಬೇಳೆ. 2 ಸೇರಿ 1/4 ಪಾವಷ್ಟು. ಓಕೆನಾ? ಕೆಲವರು ಬರೀ ತೊಗರಿಬೇಳೆ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಬರೀ ಮಸೂರ್ ದಾಲ್ ಯೂಸ್ ಮಾಡ್ತಾರೆ. ನಾನು 2 ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಆಮೇಲೆ ಏನೇನು ನಾನು ತೋರಿಸಿದ್ನೋ ವೆಜಿಟೇಬಲ್ಸ್ ಅದೆಲ್ಲ ಕುಕ್ಕರ್ ಒಳಗೆ ಹಾಕ್ಕೊಳ್ಳಿ ಬೇಯಿಸ್ಕೊಳ್ಳೋದಕ್ಕೆ ಅಂತ. ಗಾರ್ಲಿಕ್ಕು ಓಪನ್ ಮಾಡಿಬಿಟ್ಟು ಹಾಗೆ ಸಿಪ್ಪೆ ಸಮೇತ ಹಾಕಿ, ಏನೂ ತೊಂದರೆ ಇಲ್ಲ. ಸ್ಮೂತಾಗಿದ್ದರೂ ಓಕೆ, ಅಥವಾ ಈ ಥರ ಅನ್ಪೀಲ್ಡ್ ಇದ್ದರೂ ಓಕೆ. ಸೊಪ್ಪು ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನೇ ಮಾಡೋದು. ಪಾಲಕ್, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು. ದಂಟಿದ್ರೆ ಸಮ್ಟೈಮ್ಸ್ ಹಾಕ್ತೀನಿ, ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿರೋದು ಬಸಳೆ ಸೊಪ್ಪು. ಬಸಳೆ ಸೊಪ್ಪಲ್ಲಿ ಮೊಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮಲಬಾರ್ ಸ್ಪಿನಾಚ್ ಅಂತ ಹೇಳ್ತಾರೆ, ಟ್ರೈ ಮಾಡಿ. ಈಗ ಎಕ್ಸ್ಟ್ರಾ ಈರುಳ್ಳಿ ಯಾಕೆ ಹಾಕ್ಕೊತಾ ಇದ್ದೀನಿ ಅಂದರೆ, ನನಗೆ ಸ್ವಲ್ಪ ಸೊಪ್ಪು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ಅಡಿಷನ್ ಆಗಿ 1 ಮೀಡಿಯಮ್ ಸೈಜ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಗ್ಲಾಸಸ್ ವಾಟರು ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ. ಈಗ 1 ಸ್ಪೂನ್ ಆಯಿಲ್ ಹಾಕೋಣ. ಮತ್ತು ಒಂಚೂರು ಅರಿಶಿನ, ಈಗ ಕುಕ್ಕರ್ ಮುಚ್ಚೋಣ. ಕುಕ್ಕರ್ ಮುಚ್ಚಾದ್ಮೇಲೆ 2 to 3 ವಿಸಿಲ್ಸ್ ಬಂದರೆ ಸಾಕು. ಈ ಕುಕ್ಕರ್ ಬಂದು ಅಲ್ಟ್ರಾ ಅಂತ, ಆ್ಯಂಡ್ 5 ಲೀಟರ್ಸ್ ಕುಕ್ಕರು. ಅಗೇನ್ ಇದು ತುಂಬ ಹಳೇದೇನೆ, ಬಟ್ ವೆರಿ ಗುಡ್ ಕಂಡೀಷನಲ್ಲಿದೆ. ಆ್ಯಂಡ್ ಒಂದು ದಿವಸ ಗ್ಯಾಸ್ಕೆಟ್ ಪ್ರಾಬ್ಲಮ್ ಬಂದಿಲ್ಲ, ಒಂದು ದಿನ ನಾಬ್ಸ್ ಪ್ರಾಬ್ಲಮ್ ಬಂದಿಲ್ಲ, ಏನಂದರೆ ಏನೂ ಪ್ರಾಬ್ಲಮ್ ಬಂದಿಲ್ಲ. ನೋಡಿ, 1 ವಿಸಿಲ್ ಕೂಗ್ತು. ಕುಕ್ಕರ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದು 2 ವಿಸಿಲೇ ಸಾಕು. ಚಿಕ್ಕ ಕುಕ್ಕರಲ್ಲಿಟ್ಟರೆ 3 ವಿಸಿಲ್ ಬೇಕಾಗ್ಬೋದು. ಈಗ ಕೂಲ್ ಆದಮೇಲೆ ವಿಸಿಲ್ ತೆಕ್ಕೊಳ್ಳೋಣ, ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ, ಈ ಥರ ಬೆಂದಿರಬೇಕು. ಬೇಳೆ ಸ್ವಲ್ಪ ಬೆಂದೋಗಿರುತ್ತೆ, ಪರವಾಗಿಲ್ಲ. ಈಗ ಒಂದು ಸಪ್ರೇಟ್ ಬೌಲ್ ತೊಗೊಂಡು ಸ್ಟ್ರೈನ್ ಮಾಡ್ಕೊಳ್ಳೋಣ ಅದನ್ನು. ಯಾಕಂದರೆ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು, ನಾವು ಮಿಕ್ಸ್ಚರ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಆರಕ್ಕೆ ಬಿಟ್ಟ ಮೇಲೆ ಜಾರ್ಗೆ ಹಾಕ್ಕೊಳ್ಳಿ. ಜಾರ್ಗೆ ಅರೌಂಡ್ 5 ಸ್ಪೂನ್ಸ್ ನಾನು ಗ್ರೇಟೆಡ್ ಕೋಕೋನಟ್ ಹಾಕೋತಾ ಇದ್ದೀನಿ. ಇದು ಫ್ರೆಶ್ ಆಗಿ ಗ್ರೇಟ್ ಮಾಡಿ. ಇದಕ್ಕೆ ಮನೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ 1 ಸ್ಪೂನು. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡರ್. ಈಗ ನಾವು ಸ್ಟ್ರೈನ್ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಜಾರ್ಗೆ ಹಾಕೋಣ. ಅದಕ್ಕೆ ಸ್ವಲ್ಪ ಆರಲಿ ಅಂತ ವೆಯ್ಟ್ ಮಾಡಬೇಕು. ನಾನು ಅಭ್ಯಾಸ ಇರೋದ್ರಿಂದ ಬಿಸಿಲೇ ಮಾಡಿದೆ. ಅಪರೂಪಕ್ಕೆ ಅಥವಾ ಫಸ್ಟ್ ಟೈಮರ್ಸು ಸ್ವಲ್ಪ ಆರಿಸ್ಕೊಳ್ಳಿ, ಯಾಕಂದರೆ ಜಾರಿಂದ ಎಗರುತ್ತೆ. ಈಗ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳಿ. ಈ ವಾಟರ್ ಬಂದು ವೆಜಿಟೇಬಲ್ದು ಸೋರ್ಸಿದ್ವಲ್ಲ, ಅದು ವಾಟರ್ ಇದು ಯೂಸ್ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ಕುಕ್ಕರ್ಗೆ ಈ ರುಬ್ಬಿರೋದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬೇಳೆ ಹಾಗೆ ಇದ್ರೂ ಪರವಾಗಿಲ್ಲ, ಚೂರು ಬೇಳೆ ಇದ್ದರೆ ಚೆನ್ನಾಗಿರುತ್ತೆ. ದಟ್ ಇಸ್ ಓಕೆ. ಎಲ್ಲ ಮಿಕ್ಸ್ಚರ್ ಹಾಕ್ಕೊಂಡ ಮೇಲೆ ಬಸ್ತಿರ್ತೀವಲ್ಲ
ಅಂದರೆ ವೆಜಿಟೇಬಲ್ ಸ್ಟಾಕ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಳೆ ನೀರು ಇರುತ್ತೆ, ಅದರಲ್ಲಿ ವೆಜಿಟೇಬಲ್ಸ್ದು ಇರುತ್ತೆ. ಒಂದು ಸ್ಪೂನ್ ಕಲ್ಲುಪ್ಪು, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಗ್ರೈಂಡ್ ಮಾಡಿರೋ ಪೇಸ್ಟು, ವಾಟರು ಎಲ್ಲ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು. ತುಂಬ ತಿಕ್ಕಾಗಿತ್ತು ಅಂತಂದರೆ ಒಂಚೂರು ರೆಗ್ಯುಲರ್ ವಾಟರ್ಗೆ ಮಿಕ್ಸ್ ಮಾಡಿ. ಇಲ್ಲ ತುಂಬ ತೆಳು ಇತ್ತು ಅಂತಂದರೆ ಹಾಗೆ ಇರಲಿ, ಸ್ವಲ್ಪ ಕುದೀತಾ ಟೈಟನ್ ಅಪ್ ಆಗುತ್ತೆ. ನಾನು ಮಾಡಿದ್ದು ಒಂದು ಚೂರು ತಿಕ್ಕಾಗಿದ್ದರಿಂದ ಒಂಚೂರು ನೀರು ಬೆರೆಸ್ಕೊಂಡೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ನೀರು ಹಾಕಿದ್ಮೇಲೆ ಈ ಥರ ಆಗಿದೆ. ಕುದ್ದಿದ್ಮೇಲೆ ಇನ್ನೊಂದು ಚೂರು ಟೈಟ್ ಆಗುತ್ತೆ. ಈ ಥರ ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಫೈನಲಿ ಮುದ್ದೆಗೆ ಮೊಸಪ್ಪು ಸಾರು ರೆಡಿ. ಈ ರೆಸಿಪಿನ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ. ತುಂಬ ಟೇಸ್ಟಿಯಾಗಿ ಬಂತು. ನಾನು ಮಾಡಿದ್ದೀನಿ ಅಂತ ಅಲ್ಲ, ನೀವೇ ಟ್ರೈ ಮಾಡ್ಕೊಂಡು ನೋಡಿ. ಬೇಕಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದರ ಮೇಲೆ ಸಾರು ಹಾಕೋಣ. ತುಪ್ಪ ಜೊತೆ ಸಾರು ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.